ನನ್ನ ಹೆಸರು ನಿಖಿತಾ. ಇವತ್ತು ಗೋಶಾಲೆಯಲ್ಲಿ ಗೋಪೂಜೆ ಮಾಡ್ತಾ ಇದ್ದೀವಿ. ಗೋಮಾತೆ ಪೂಜೆ ಮಾಡೋದ್ರಿಂದ ಏನು ಲಾಭ, ಏನು ಹೇಗಿರುತ್ತೆ ಅಂತ ನಮ್ಮ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳ್ತಾರೆ ಅದ್ರ ಗೋಪೂಜೆ ಮಾಡೋಣ. ಮೊದಲು ಗೋಪೂಜೆ ಮಾಡೋಣ. ನಾನು ಹೇಳಿದೆ ಗೋಮಯೇ ವಸತೆ ಲಕ್ಷ್ಮಿ. ನಾವು ಪೃಷ್ಠಭಾಗಕ್ಕೆ ಮೊದಲು, ಪೃಷ್ಠ ಅಂದರೆ ಅದರ ಹಿಂದ್ಗಡೆ ಭಾಗಕ್ಕೆ ಪೂಜೆ ಮಾಡಬೇಕು. 4 ಕಾಲುಗಳಿಗೆ, ಹಣೆ ಮೇಲೆ 4 ಕಾಲುಗಳಿಗೆ, ಆಮೇಲೆ ಹಿಂದೆ ಪೃಷ್ಠಭಾಗಕ್ಕೆ ಮೊದಲು ನೀರು ಹಾಕಿ ತೊಳಿರಿ. ಒಬ್ಬರು ತಗೋರಿ, ಅದು ಪ್ಲೇಟ್ ಇನ್ನೊಬ್ಬರಿಗೆ ಕೊಡಿ. 4 ಕಾಲುಗಳಿಗೆ ನಾಲ್ಕು ಕಾಲುಗಳು ಅಂದರೆ 4 ವೇದಗಳಿದ್ದ ಹಾಗೆ. ಹಿಂದೆ ಬಾಲ, ಆಮೇಲೆ ಹಣೆ, ಹಣೆಗೆ ನೀರು ಹಚ್ಚಿರಿ, ಹಣೆಗೆ ಹಚ್ಚಿರಿ, ಕಾಲಿಗೆ ಹಚ್ಚಿರಿ. ಏನು ಮಾಡಲ್ಲ ನೀವು, ಹಚ್ಚಿರಿ ಏನು ಮಾಡಲ್ಲ ನೀವು. ಅರೆ ಆರಾಮಾಗಿ ಹಚ್ಚಿರಿ ನೀವು. 2 ಕುರಗಳಿಗೆ ಒಂದೊಂದು ಬಟ್ಟು ಹಚ್ಚಿರಿ. 2 ಕುರಗಳಿಗೆ ಹಚ್ಚಿರಿ. ಅದೇನು ಒದೆಯಲ್ಲ, ಚಿಂತೆ ಮಾಡಿಬಿಟ್ರಿ. ಇಲ್ಲ, ಅದು ಅವು ಟಿಕ್ಸ್ ಅಂತಿರಲ್ಲ, ಅದು ಇತ್ತು, ಕಿತ್ತು ಹಾಕಿದ್ದೀನಿ, ರಕ್ತ ಬರ್ತಾಯಿದೆ. ಸೊ ಕುಂಕುಮ ಹಚ್ಚಿದ್ರೆ ಅದಕ್ಕೊಂದಿಷ್ಟು ತಿನ್ನಿಗೆ ಕೊಡಿ. ಸೊ ಒಂದು ಗೋವಿಂದ ಒಂದು ಶ್ಲೋಕ ಹೇಳ್ತೀನಿ, ಎಲ್ಲರೂ ಹೇಳೋಣ. ಶ್ರೀ ಶುರಭ್ಯೇ ನಮಃ. ಸರ್ವಕಾಮದುದೇ ದೇವಿ, ಸರ್ವತೀರ್ಥಿಯಭಿಷೇಚಿನಿ, ಪಾವನೆ ಸುರಭಿ ಶ್ರೇಷ್ಠೆ, ದೇವಿ ತುಭ್ಯಂ ನಮೋಸ್ತುತೆ. ಲಕ್ಷ್ಮೀರ್ಯಾ ಲೋಕಪಾಲಾನಾಂ ಧೇನುರೂಪೇಣ ಸಂಸ್ಥಿತಾ, ಘೃತಂ ವಹತಿ ಯಜ್ಞಾರ್ಥ, ಮಮ ಪಾಪಂ ವ್ಯಪೋಹತು. ಶ್ರೀ ಶುರಭ್ಯೈ ನಮಃ. ಗೋಮಾತೆಗೆ, ಗೋಮಾತೆಗೆ, ಗೋಮಾತೆಗೆ. ಗಂಗಾ ಮಾತಾ ಕಿ, ಗಂಗಾ ಮಾತಾ ಕಿ. ಅವ್ರಿಗೆ ಎಲ್ಲರಿಗೂ ಒಂದಿಷ್ಟು ಕೊಡಿ, ಎಲ್ಲರೂ ಇದಿಷ್ಟು ತಿನ್ನಿಸ್ಲಿ. ಬೆಲ್ಲ ಎಲ್ಲರೂ ಒಂದಿಷ್ಟು ತುಕಡಿ ತೊಗೊಂಡು ಕೈಯಿಂದ ತಿನ್ನಿಸಿ. ಅದಕ್ಕೆ ಎಲ್ಲರೂ ಒಂದಿಷ್ಟು ಕೊಡಿ. ಹಿಂಗೆ ಇಟ್ಕೊಳ್ಳಿ ಕೈಯಲ್ಲಿ, ಅದೇ ತಿಂತದೆ. ನಿಮ್ಮ ಕೈ ನೆಕ್ಕಲ್ಲ, ಕಚ್ಚಲ್ಲ, ಚಿಂತೆ ಮಾಡಬೇಡಿ. ಮಾಡಿದ್ವಿ ಸರ್. ಮನೇಲಿ ಹಿರಿಯರು ಹೇಳ್ತಾರೆ ಸರ್, ಮಾರ್ನಿಂಗ್ ಬೇಗ ಸ್ನಾನ ಮಾಡಿ ಗೋಮಾತೆ ಪೂಜೆ ಮಾಡಿ ನಮ್ಮ ಜಳಕ ಮಾಡ್ಕೊಂಡು ಇರ್ಬೇಕಂತಾರೆ ಸರ್. ಅದ್ರ ಬಾರದಾಗ ಏನು ಹೇಳ್ತೀರಿ ಸರ್? ಅದ್ರದ್ದು ಏನದ ಸರ್ ಪ್ರಾಮುಖ್ಯತೆ? ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ನಮಗೆ, ಗಾವೋ ವಿಶ್ವಸ್ಯ ಮಾತರ ಅಂತ. ಅಂದರೆ ಇಡೀ ಜಗತ್ತಿಗೆ, ಬರೀ ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಗೋವು ತಾಯಿ ಇದ್ದ ಹಾಗೆ. ಅದನ್ನು ನಾವು 3 ಜನರನ್ನು ತಾಯಿ ಅಂತ ಹೇಳ್ತೀವಿ. ಒಂದು ಗೋವನ್ನು, ಒಂದು ಭೂಮಾತೆಯನ್ನು, ಆಮೇಲೆ ನಮ್ಮ ಹುಟ್ಟಿಸಿದ ತಾಯಿಯನ್ನು. ಹುಟ್ಟಿಸಿದ ತಾಯಿ 3 ವರ್ಷವರೆಗೆ ನಮಗೆ ಹಾಲು ಕೊಡ್ತಾಳೆ. ಆದರೆ ಗೋಮಾತೆ ನಾವು ಇರುವವರೆಗೂ ಹಾಲು ಕೊಡ್ತಾಳೆ. ಅದಕ್ಕೆ ಗೋಮಾತೆಗೆ ಹಾಲಿಗೆ ಇನ್ನೊಂದು ಹೇಳ್ತಾರೆ. ಈಗ ಹೇಳಿದೆ, ನಾನು ನಿಮ್ಗೆ ಹೇಳಿದೆ, ಗೋಮಯೇ ವಸತೆ ಲಕ್ಷ್ಮಿ ಅಂತ. ಆಮೇಲೆ ಇನ್ನೊಂದಿದೆ, ಗೋಮೂತ್ರೇ ಧನ್ವಂತ್ರಿ ಅಂತ. ಗೋಮೂತ್ರ ಅಂದರೆ ಯಾವುದು? ಅದು ಕೊಡುವಂಥ ಮೂತ್ರ. ಅದರಲ್ಲಿ ಯಾರಿದ್ದಾರೆ? ಧನ್ವಂತ್ರಿ. ಧನ್ವಂತ್ರಿ ಅಂದರೆ ಆಯುರ್ವೇದ ಶಾಸ್ತ್ರವನ್ನು ಭೂಮಿಗೆ ತಂದಂಥ ದೇವತೆಯವರು, ದೇವರವರು. ಅವರು ಎಲ್ಲಿ ವಾಸವಾಗಿದ್ದಾರೆ? ಗೋಮೂತ್ರದಲ್ಲಿ. ಆಮೇಲೆ ಕ್ಷೀರಂ ಸರ್ವ ಔಷಧಿ ಸಾರಂ ಅಂತ ಹೇಳ್ತಾರೆ. ಕ್ಷೀರ ಅಂದರೆ ಹಾಲು. ಆಕಳ ಹಾಲಿಗೆ ನಾವು ಕ್ಷೀರ ಅಂತೀವಿ, ಬೇರೆ ಯಾವ ಹಾಲಿಗೂ ಅನ್ನಲ್ಲ. ಕ್ಷೀರಂ ಸರ್ವ ಔಷಧಿ ಸಾರಂ ಅಂದರೆ ಇಡೀ ಎಲ್ಲ ರೋಗಗಳಿಗೆ ಸಾರ ಯಾವುದಿದೆ ಅಂದರೆ ಆಕಳ ಹಾಲು. ಸರ್ವ ಔಷಧಿ ಸಾರಂ. ಸೊ ಈ ಥರ ಸಣ್ಣ ವರ್ಡ್ಗಳಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಸೊ ಈ ಒಂದು ಶಕ್ತಿ ಇಷ್ಟೆಲ್ಲ ಇದ್ರಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಇಣಿ. ಇದೇನು ನೋಡ್ತೀರಲ್ಲ, ಇಣಿ ಆಮೇಲೆ ಕೋಡು, ಇವೆಲ್ಲ ಆ್ಯಂಟೆನಾ ಇದ್ದ ಹಾಗೆ.
ಈ ಜಗತ್ತಿನಲ್ಲಿರುವಂಥ ಎಲ್ಲ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಎಳ್ಕೊಳ್ಳುವಂಥ ಶಕ್ತಿ ಈ ಕೋಡುಗಳಿಗಿದೆ. ಆಮೇಲೆ ಇದು ಇಣಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾದಂಥ ಶಕ್ತಿ ಇದೆ. ಇದರಲ್ಲಿ ಸೂರ್ಯಕೇತು ನಾಡಿ, ಚಂದ್ರಕೇತು ನಾಡಿ ಅಂತ ಇರುತ್ತೆ. ಆಮೇಲೆ ನೀವು ನೋಡಿರ್ಬೋದು ನಮ್ಮ ಗೋಮೂತ್ರದಲ್ಲಿ ಏನಿದೆ, ಬಂಗಾರ ಇದೆ. ಆಕಳೇನಾದರೂ ಬಂಗಾರ ತಿನ್ನುತ್ತಾ? ನಾವು ನಿಮಗೆ ರಿಪೋರ್ಟ್ ತೋರಿಸ್ತೀವಿ. ನಮ್ಮದೇ ಆಕಳ ಗೋಮೂತ್ರದಲ್ಲಿ ಬಂಗಾರ ಇದೆ ಅಂತ ನಾವು ಟೆಸ್ಟ್ ಮಾಡಿ ಪ್ರೂವ್ ಮಾಡಿದ್ವಿ. ಅಂದರೆ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ಗೋವುಗಳು, ಅಂದರೆ ಒಂದು 50 ಬೇರೆ ಬೇರೆ ಥರದ ಗೋವಂಶ ಇದೆ. ಎಲ್ಲ ಗೋವಂಶದಲ್ಲೂ ಆ ಒಂದು ಶಕ್ತಿ ಇದೆ. ಆ ಶಕ್ತಿ ಬರೋದು ಇಲ್ಲಿರುವಂಥ ಸೂರ್ಯಕೇತು ನಾಡಿಯಿಂದ. ಈ ಎಲ್ಲ ಜಗತ್ತು ನಡೀತಾ ಇರೋದು ಯಾವುದರಿಂದ? ಸೂರ್ಯನಿಂದ. ಸೂರ್ಯ ಇಲ್ಲ ಅಂದರೆ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯನಾ? ಆದರೆ ಸೂರ್ಯನ ಶಕ್ತಿ ಹೇಳ್ಕೊಳ್ಳೋಂಥ ಶಕ್ತಿ ನಮಗಿದೆಯಾ? ಇಲ್ಲ. ಆದರೆ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿವೆ? 84 ಲಕ್ಷ ಜೀವರಾಶಿಗಳಂತ ಹೇಳ್ತೀವಿ. ಈಗ ನ್ಯಾಷನಲ್ ಜಿಯೋಗ್ರಫಿದವ್ರು ಹೇಳ್ತಾ ಇದ್ದಾರೆ 1 ಕೋಟಿ ಜೀವರಾಶಿಗಳಿವೆ ಅಂತ. ಸೊ ಅಷ್ಟು ಜೀವರಾಶಿಗಳೆಲ್ಲ ಏನು 84 ಲಕ್ಷ ಜೀವರಾಶಿಗಳಲ್ಲಿ ಗೋವಿಗೆ ಮಾತ್ರ ಆ ಒಂದು ಅದ್ಭುತ ಶಕ್ತಿ ಇದೆ, ಸೂರ್ಯನ ಶಕ್ತಿಯನ್ನು ಹೇಳ್ಕೊಳ್ಳುವಂಥದ್ದು. ಸೊ ಸೂರ್ಯನಲ್ಲಿ 2 ಥರದ ಶಕ್ತಿ ಇರುತ್ತೆ. ಒಂದು ಕ್ರಿಯಾ ಇಂಧನ, ಇನ್ನೊಂದು ಪ್ರಜ್ಞಾ ಇಂಧನ. ನೀವು ಭಾಳ ಕಡೆ ಕೇಳಿರ್ಬೋದು. ಸ್ವಲ್ಪ ಅಂದ್ರೇನು, ಸ್ವಾಮಿಗಳು ಅಥವಾ ಸಿದ್ಧಿಪುರುಷರು ಏನೂ ತಿನ್ನಲಾರ್ದೆ ಜೀವನ ಎಲ್ಲ ಹಂಗೆ ಇರ್ತಾರೆ, ಗಾಳಿ ಮತ್ತು ಸೂರ್ಯನ ಬೆಳಕಿನ ಮೇಲೆ. ಸೊ ಅವರಿಗೆ ಈ ಒಂದು ಶಕ್ತಿ ಅವರು ಕಲ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ದೇವರು ಗೋವಿಗೆ ಏನು ಮಾಡಿದ್ದಾನೆ? ನ್ಯಾಚುರಲ್ ಶಕ್ತಿ ಕೊಟ್ಬಿಟ್ಟಿದ್ದಾನೆ, ಸೂರ್ಯನಲ್ಲಿರುವಂಥ ಶಕ್ತಿ. ಪ್ರಜ್ಞಾ ಇಂಧನ ಮತ್ತು ಕ್ರಿಯಾ ಇಂಧನ. ಪ್ರಜ್ಞೆ ಅಂತಂದರೆ ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಮಾಡೋದು, ಕ್ರಿಯಾ ಇಂಧನ ಅಂದರೆ ಕೆಲಸ ಮಾಡಲಿಕ್ಕೆ ಶಕ್ತಿ ತುಂಬೋದು. ಈ 2 ಶಕ್ತಿಗಳ ಜೊತೆ ನಾವು ಇನ್ನೊಂದು ಏನು ಹೇಳ್ತೀವಿ, ಗೋವಿನಲ್ಲಿ 33 ಕೋಟಿ ದೇವತೆಗಳಿವೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಇದಕ್ಕೆ ರೋಮಗಳಲ್ಲಿ, ಕೋಡಲ್ಲಿ, ಕಿವಿಯಲ್ಲಿ ಎಲ್ಲ ಕಡೆಯೂ ದೇವತೆಗಳ ವಾಸ ಇದೆ. ದೇವತೆಗಳೆಲ್ಲನೂ ಗೋವಿಗೆ ಪೂಜೆ ಮಾಡ್ತಾರೆ. ಸೊ ದೇವತೆಗಳೆಲ್ಲರಿಗೂ ಪವಿತ್ರವಾದಂಥ ಒಂದು ಪ್ರಾಣಿ. ಇದು ಆ್ಯಕ್ಚುಲಿ ಪ್ರಾಣಿ ಅಲ್ಲ, ನಮ್ಮೆಲ್ಲರ ಪ್ರಾಣ, ಆತ್ಮ. ಸೊ ಇಂಥ ಒಂದು ಶಕ್ತಿ ಇದೆ. ಆ ಸೂರ್ಯಕ್ಕೆ ಅದೇನಾಗ 2 ಇಂಧನಗಳು ತಗೋತದೆ. ನಾನು ಹೇಳಿದೆ 33 ಕೋಟಿ ಅಂತ. ಸಂಸ್ಕೃತದಲ್ಲಿ ಕೋಟಿ ಅಂದರೆ ವಿಧಗಳು ಅಂತ ಆಗುತ್ತೆ, ಅಂದರೆ ಟೈಪ್ಸ್, ಬೇರೆ ಬೇರೆ ವಿಧಗಳು. ಸೊ ನಾವು ಇದನ್ನು ಅದಕ್ಕೆ ಸ್ವಚ್ಛಂದವಾಗಿ ಮೇಲಿಗೆ ಬಿಟ್ಟಾಗ ಅದು ಬೇರೆ ಬೇರೆ ಥರದ 33 ವನಸ್ಪತಿಗಳನ್ನು ಮೇಯ್ದು ಬರುತ್ತೆ. ಅದಕ್ಕೆ ಅದು 33 ಕೋಟಿ ಅಂತಂದರೆ 33 ವಿಧಗಳ ವನಸ್ಪತಿ ಮೇಯ್ದು ಬರುತ್ತೆ. ಸೊ ಇದಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ನೀವು ಅದ್ರ ಮೇಲೆ ಕೈ ಆಡಿಸಿ ನಿಮ್ಮ ಬಾಡಿಯಲ್ಲಿ ಏನು ಸಮಸ್ಯೆ ಇದೆ ಅದು ಗೊತ್ತು ಮಾಡ್ಕೋತ. ಮತ್ತು ಇನ್ನೊಂದು ಹೇಳ್ತಾರಲ್ಲ ಸರ್, ಈಗ ಸಣ್ಣ ಮಕ್ಕಳು ಕಿರಿಕಿರಿ ಮಾಡ್ಲತ್ತಾರ, ಆಮೇಲೆ ಆರಾಮ ಇರ್ಲದ್ರ ಆಕಳು ಗೋತಾ ಸ್ನಾನ ಮಾಡೋ ಹೊತ್ತಿನ ಬಕೆಟ್ನ ಹಾಕಿ ಸ್ನಾನ ಮಾಡಿದ್ರೆ ಎಲ್ಲ ಹೋಗುತ್ತಂತ ಸರ್. ಹೌದು, ನಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಹಾಕುವಂಥ ಶಕ್ತಿ ಗೋಮೂತ್ರಕ್ಕಿದೆ. ಸೊ ಹಾಗೆ ಈ 2 ಕ್ರಿಯಾ ಇಂಧನ, ಪ್ರಜ್ಞಾ ಇಂಧನ. ಆಮೇಲೆ ಹೊರಗೆ ಹೋಗಿ ಅದು 33 ಬೇರೆ ಬೇರೆ ವನಸ್ಪತಿಗಳು ತಿಂದು ಬರುತ್ತೆ. ಆಮೇಲೆ ನಿಮ್ಮ ಮನೇಲಿ ಆಕಳಿದೆ ಅಂತ ಹೇಳ್ರಿ, ನಿಮಗೇನೋ ನೆಗಡಿ ಬಂದಿದೆ, ಕೆಮ್ಮು ಬಂದಿದೆ, ಯಾವುದೋ ಒಂದು ನೋವಿದೆ. ಸೊ ನೀವು ಅದ್ರ ಮುಂದೆ ಹೋಗಿ ಉಸಿರಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಉಸಿರು ಅದಕ್ಕೆ ತಗಲಿತು ಅಂತಂದರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ. ಅದು ಹೊರಗಡೆ ಹೋಗ್ಬಿಟ್ಟು ಅದೇ ಥರದ ಔಷಧಿಯನ್ನು ತಿಂದು ನಿಮಗೆ ಹಾಲು, ಗೋಮೂತ್ರ, ಗೋಮಯ ಕೊಡುತ್ತೆ. ಸೊ ಹೀಗಾಗಿ ಆಮೇಲೆ ಈ 33 ಅಂಶಗಳು ಮತ್ತು ಸೂರ್ಯನಿಂದ ಪಡುವಂಥ ಶಕ್ತಿ ಎರಡನ್ನ ಮಿಕ್ಸ್ ಮಾಡಿ, ಬ್ಲೆಂಡ್ ಮಾಡಿ ಕೊನೆಗೆ ನೀವು ಬರೋದು ಬೈ ಪ್ರಾಡಕ್ಟ್ ಅಂತಂದರೆ ಗೋಮೂತ್ರ, ಗೋಮಯ ಮತ್ತು ಹಾಲು. ಸೊ ಈ ಥರ ಈ ಒಂದು ಅದ್ಭುತವಾದಂಥ ಶಕ್ತಿ ಬರೀ ಜಗತ್ತಿನಲ್ಲಿ ಆಕಳಿಗೆ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಿಲ್ಲ. ಆಕಳ ಹಾಲು ಯಾರನ್ನೂ ಕುಡಿಬೋದು. ನೀವು ಹಂದಿನೂ ಹಾಲು ಕುಡಿಯುತ್ತೆ, ಕುಡಿಲಿಕ್ಕಾಗತ್ತಾ? ನಾಯಿನೂ ಹಾಲು ಕುಡಿಯುತ್ತೆ, ಕುಡಿಲಿಕ್ಕಾಗತ್ತಾ? ಇಲ್ಲ. ನಾಯಿ ಆಕಳ ಹಾಲು ಕುಡಿಬೋದು, ಹಂದಿ ಆಕಳ ಹಾಲು ಕುಡಿಬೋದು. ಇಡೀ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಪ್ರಾಣಿನೂ ಆಕಳ ಹಾಲು ಕುಡಿಬೋದು. ಆದರೆ ಬೇರೆ ಹಾಲು ಎಲ್ಲ ಟೈಮಲ್ಲಿ ಕುಡಿಯೋಕ್ಕೆ ಯೋಗ್ಯವಾದಂಥದ್ದು 8 ಪ್ರಾಣಿಗಳ ಹಾಲಿದೆ. ಅದು ವಿಶೇಷ ಸಂದರ್ಭಗಳಲ್ಲಿ ಆಯಾ ಥರದ ಹಾಲುಗಳನ್ನು ಉಪಯೋಗಿಸ್ತೀವಿ. ಎಮ್ಮೆ ಹಾಲು ಕುಡಿಬೇಕಾದ್ರೆ ನಿದ್ದೆ ಜಾಸ್ತಿ ಬರಬೇಕು, ಪೈಲ್ವಾನ್ ಆಗಬೇಕು, ದಷ್ಟಪುಷ್ಟ ಆಗಬೇಕಂದ್ರೆ ಎಮ್ಮೆ ಹಾಲು ಕುಡಿಬೇಕು. ಸೊ ಈ ಥರ ಆಕಳದ ಪ್ರಾಮುಖ್ಯತೆ ಏನದೆ ಅಂದರೆ ಇದಕ್ಕೆ ನಮ್ಮ ಹಿರಿಯವರು ಹೇಳಿದ್ದಾರೆ, ಗಾವೋ ವಿಶ್ವಶ ಮಾತರ ಅಂತ. ಸರ್ ಇನ್ನೊಂದು ಮಾತು ಸರ್, ಹಳ್ಳಿ ಮೇಲೆ ಸರ್ ಎಮ್ಮೆ ಹಾಲು ಇರುತ್ತಲ್ಲ ಸರ್, ಎಮ್ಮೆ ಹಾಲು ಅಂದ್ರೆ ಅದಕ್ಕೆ ಜಾಸ್ತಿ ರೇಟ್ ಬರುತ್ತೆ ಅಂತ, ಆಕಳ ಹಾಲು ಕಮ್ಮಿ ತಗೋತಾರೆ ಸರ್, ಅದು ತಿಳಿನೂ ಇರುತ್ತೆ ಅಂತ ಹೇಳಿ. ಅದಕ್ಕೆ ಕಾರಣ ಅಂತಂದರೆ ಆಕಳ ಹಾಲು ಬಗ್ಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಇಲ್ಲ. ಆಕಳ ಹಾಲಲ್ಲಿ ಲ್ಯಾಕ್ಟೋಫೆರಿನ್ ಅಂತ ಇದೆ. ನೀವು 1 ಗ್ಲಾಸ್ ಹಾಲು ಕುಡಿದ್ರೆ ಏನು ಲ್ಯಾಕ್ಟೋಫೆರಿನ್ ಸಿಗುತ್ತೆ. ಎಮ್ಮೆ ಹಾಲು ಕುಡಿಬೇಕಾದ್ರೆ 6 ಗ್ಲಾಸ್ ಹಾಲು ಕುಡಿಬೇಕು. ಅಂದರೆ ಸೇಮ್ ಅಮೌಂಟ್ ಆಫ್ ಲ್ಯಾಕ್ಟೋಫೆರಿನ್ ಏನು ಮಾಡುತ್ತೆ ಅಂದರೆ ಇಟ್ ಇನ್ಕ್ರೀಸಸ್ ಯುವರ್ ಇಮ್ಯುನಿಟಿ ಆಫ್ ದ ಬಾಡಿ.
ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು 1 ಗ್ಲಾಸ್ ಹಾಲು ಕುಡಿದ್ರೆ ಅಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ಎಮ್ಮೆ ಹಾಲು ಕುಡಿಬೇಕಾದ್ರೆ 6 ಗ್ಲಾಸ್ ಕುಡಿಬೇಕು. ಸೊ ಹಾಗಾಗಿ ಆ ಥರ ಬೇರೆ ಬೇರೆ ಅಂಶಗಳು ಕಂಪೇರ್ ಮಾಡಿದ್ರೆ ಸೈಂಟಿಫಿಕಾಗಿ ಕಂಪೇರ್ ಮಾಡಿದಾಗ ಜಮೀನ್ ಆಸ್ಮಾನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ನೀವು. ಆಕಳಿಗೂ ಮತ್ತು ಬೇರೆ ಹಾಲಿಗೂ ಅಲ್ಲಿ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಅದು ಅಷ್ಟೊಂದು ವೈವಿಧ್ಯಮಯವಾಗಿದೆ ಮತ್ತು ಬೇರೆ ಬೇರೆ ರೀತಿಯಿಂದ ಇದೆ. ಇದಕ್ಕೆ ಇನ್ನೊಂದು ಹೇಳ್ತಾರೆ ಜೀವನಿಯಮ್ ಅಂತ ಹೇಳ್ತಾರೆ. ಸುಶ್ರುತ ಏನು ಹೇಳ್ತಾರೆ ಅಂದರೆ ಜೀವನಿಯಮ್ ಅಂತ ಹೇಳ್ತಾರೆ, ಅಂದರೆ ಜೀವನ ಕೊಡುವಂಥ ಶಕ್ತಿ ಇದು ಆಕಳ ಹಾಲಿಗಿದೆ ಅಂತ. ಸರ್ ಮತ್ತು ಒಂದು ಹೇಳ್ಬೇಕಾದ್ರೆ ಸರ್ ಈಗ ಕಾರುಣ್ಯ ಅಂತ ಬರುತ್ತಲ್ಲ ಸರ್, ಸ್ವಲ್ಪ ಜನಕ್ಕೆ ಅವಾಗ ಆ ದಿನಕ್ಕೆ ಅಷ್ಟೇ ನಮ್ಗೆ ಬರ್ತಾರೆ ಸರ್ ಆಕಳು ಅಂದರೆ, ಅವಾಗೇ ಪೂಜೆ ಮಾಡ್ಬೇಕು ಆ ಡೇನೆ. ಅದು ಏನಾಗಿದೆ ಅಂದರೆ ಸಿಸ್ಟಮೆಟಿಕ್ಕಾಗಿ ನಮ್ಮ ದೇಶ ಹಾಳು ಮಾಡಲಿಕ್ಕೋಸ್ಕರ, ನಮ್ಮ ಆರೋಗ್ಯ ಹಾಳು ಮಾಡಲಿಕ್ಕೋಸ್ಕರ, ನಮ್ಮ ಭೂಮಿಯಲ್ಲಿರುವಂಥ ಶಕ್ತಿಯನ್ನು ಹಾಳು ಮಾಡಲಿಕ್ಕೋಸ್ಕರ ಈ ಯಾವ ಥರ ಮಾಡಿದ್ರೆ ದೇಶ ಹಿಂದುಳಿತೆ, ಇವರು ನಮ್ಮ ಒತ್ತೆಯಾಳುಗಳಾಗ್ತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋ ಉದ್ದೇಶದಿಂದ ಇಲ್ಲಿರುವಂಥ ಎಜುಕೇಷನ್ ಸಿಸ್ಟಮು ನಮ್ಮನ್ನು ಆಕಳಿಂದ ದೂರ ಮಾಡಿದ್ರು. ನಮ್ಮನ್ನು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇತ್ತು ಒಳ್ಳೇದು ನಮ್ಮಲ್ಲಿ. ಎಲ್ಲ ಊರಿಗೆ 3 ಕೆರೆ ಇದ್ದು, ಈಗಿದೆಯಾ? ಇವು 3 ಮೇನ್ ಪಿಲ್ಲರ್ಸ್ ಇದ್ದಂಗೆ ಇದು ನಮ್ಮ ದೇಶ ಸಮೃದ್ಧಿ ಆಗೋಕ್ಕೆ. ಸೊ ಇವು 3ರಿಂದ ನಮ್ಮನ್ನು ಏನು ಮಾಡಿದ್ರು ಅಂದರೆ ಷಡ್ಯಂತ್ರ. ಆ ಷಡ್ಯಂತ್ರ ರೂಪದಲ್ಲಿ ಗೋವಿನಿಂದ ನಮಗೆ ದೂರ ಮಾಡಿದ್ರೆ ನಮ್ಮ ದೇಶ ಹಾಳಾಗುತ್ತೆ. ಇವರು ನಾವು ಹೇಳ್ದಂಗೆ ಕೇಳ್ತಾರೆ ಅನ್ನೋ ದೃಷ್ಟಿಯಿಂದ ಇದು ಯಾವಾಗ ಬ್ರಿಟಿಷರು ಬಂದಾಗಿಡ್ದು ಶುರುವಾಗಿತ್ತು. ನೀವು ಅಕ್ಬರ್ ಹೆಸರು ಕೇಳಿದಿರಿ. ಮತ್ತು ಯಾರು ಇವನು ಎಲ್ಲಕ್ಕಿಂತ ಕ್ರೂರ ರಾಜ್ಯ ಅಂತಂದರೆ ಯಾರು? ಔರಂಗಜೇಬ್, ಟಿಪ್ಪು ಸುಲ್ತಾನ್. ಇವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ? ಗೋವನ್ನು ಕಡಿದ್ರೆ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ತಿದ್ರು. ಮನುಷ್ಯರಿಗೆ ಎಲ್ಲರಿಗೂ ಕಡಿತಿದ್ರು ಅವ್ರು ಆರಾಮಾಗಿ, ಆದರೂ ಗೋವು ಕಡಿಗೊಡ್ತಿರ್ಲಿಲ್ಲ. ಕಾರಣ ಎಕನಾಮಿ ಡೌನ್ ಆಗ್ತಿತ್ತು, ಅವರು ಬಕ್ಕಸ್ಗೆ ಬರುವಂಥ ದುಡ್ಡು ಕಡಿಮೆ ಆಗ್ತಿತ್ತು. ಅದಕ್ಕೆ ಅವರು ಅದ್ರ ಮೇಲಿನ ಪ್ರೀತಿಯಿಂದ ಅಲ್ಲ, ಅದರಿಂದ ಬರುವಂಥ ಬೆನಿಫಿಟ್ಗೋಸ್ಕರ ಗೋವನ್ನು ಕಡಿಗೊಡ್ತಿದ್ದಿಲ್ಲ. ಸರ್ ಈಗ ಅಂದ್ರೆ ಆಕಳು ಅಂದರೆ ಸರ್ ಒಂದೇ ಆಕಳು ಅಂದರೆ ನಾವು ಎಲ್ಲ ಆಕಳು ಒಂದೇ ಅಂತ ತಿಳ್ಕೊತೀವಿ ಸರ್. ಇದ್ರಾಗ ಮತ್ತೆ ಟೈಪ್ಸ್ ಇದ್ದಾವೆ ಸರ್? 50 ನಮ್ಮ ಕರ್ನಾಟಕದಲ್ಲಿ ದೇವಣಿ ಇದೆ, ಇದು ಕಿಲ್ಲಾರಿ ಇದೆ, ಅಮೃತ್ ಮಹಲ್ ಇದೆ, ಮಲೆನಾಡು ಗಿಡ್ಡ ಇದೆ. ಈ ಥರ 5 ವೆರೈಟಿ ನಮ್ಮ ಭಾಗದಲ್ಲಿವೆ. ಅದೇ ಗೀರು, ಸಾಯಿವಾಲು ಇವೆಲ್ಲ ಮತ್ತು ನಾರ್ತ್ ಇಂಡಿಯಾ ಕಡೆ ಹೋಗುತ್ತೆ. ಅದರಲ್ಲಿ ಹಾಲು ಕೊಡುವಂಥ ತಳಿಗಳು ಬೇರೆ, ಡ್ರಾಟ್ ಆ್ಯನಿಮಲ್ಸ್ ಅಂದರೆ ಕೆಲಸ ಮಾಡುವಂಥ ತಳಿಗಳು ಬೇರೆ. ಇವು ನಮ್ಮ ದೇವಣಿ ಏನಿದೆ ಮಲ್ಟಿಪರ್ಪಸ್, ಹಾಲನ್ನು ಕೊಡುತ್ತೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೂ ಸ್ಟಡಿ ಇರುತ್ತೆ. ಸೊ ಕೆಲವು ಎನಿಮಲ್ಸ್ ಬರೀ ಹಾಲು, ಸಾಯಿವಾಲ್ ಅಂದರೆ ಬರೀ ಹಾಲು ಕೊಡ್ಲಿಕ್ಕೆ, ಅವು 8 ಲೀಟ್ರ್ 10 ಲೀಟ್ರ್ ಹಾಲು ಕೊಡ್ತವೆ. ಅದರ ಕೆಲಸ ಮಾಡಲಿಕ್ಕೆ ಅಷ್ಟು ಉತ್ತಮ ಇರಲ್ಲ. ಸೊ ಆ ಥರ ನಾವು ಗೋವುಗಳನ್ನ ಡಿಫ್ರೆನ್ಷಿಯೇಟ್ ಮಾಡೋದು. ಡ್ರಾಟ್ ಆ್ಯನಿಮಲ್ಸು, ಆಮೇಲೆ ಮಿಲ್ಕ್ ಈಲ್ಡಿಂಗ್ ಆ್ಯನಿಮಲ್ಸ್ ಅಂತ. ಥ್ಯಾಂಕ್ ಯು ಸರ್. ಅಚ್ಚುಕಟ್ಟಾಗಿ